ಪ್ರಧಾನಿ ಮೋದಿಯವರ ಕೈಯಲ್ಲಿ ದೇಶ ಸತ್ತು ಮುಳುಗಿ ಹೋಗಿದೆ. ದೇಶದ ಸಾಲದ ಬಗ್ಗೆ ಯಾರ್ರೀ ಚರ್ಚೆ ಮಾಡ್ತಾರೆ ಅಂತ ಪ್ರಧಾನಿ ಮೋದಿಯವರ ವಿರುದ್ಧ ಸಚಿವ ಸಂತೋಷ್ ಲಾಡ್ ಅವರು ಕಿಡಿಕಾರಿದ್ದಾರೆ. ಇನ್ನು ಪ್ರಧಾನಿ ಮೋದಿಯವರೇ ಈ ಬಗ್ಗೆ ಹೇಳಿದ್ದಾರೆ ಅಲ್ವಾ, ವಿಶ್ವ ಗುರುಜಿ ಅಂತ. ಈ ಪರಿಸ್ಥಿತಿ ಮುಂದುವರೆದ್ರೆ ಭಾರತ ಬಡತನಕ್ಕೆ ಹೋಗುತ್ತೆ. ನಾವು ಪಾಕಿಸ್ತಾನಕ್ಕಿಂತಲೂ ಕೂಡ ಕಡಿಮೆ ಮಟ್ಟದಲ್ಲಿ ಇದೀವಿ. ಈಗ ಆಫ್ಘನ್ ಸೇರಿ ಎಲ್ಲ ದೇಶಗಳಿಗಿಂತ ನಾವು ಹಿಂದೆ ಹೋಗಿದ್ದೀವಿ. ಪಬ್ಲಿಕ್ ಸೆಕ್ಟರ್ನ ಎಲ್ಲ ಕಂಪನಿಗಳನ್ನು ಕೂಡ ಮೋದಿ ಅವರು ಮಾರಾಟ ಮಾಡಿದ್ದಾರೆ. ಎಲ್ಲವೂ ಅದಾನಿ ಅಂಬಾನಿಗೆ ಮಾರಾಟ ಮಾಡಿದ್ದಾರೆ. ಟೆಲಿಪ್ರಾಂಪ್ಟರ್ ಇಲ್ಲದೆ ಯಾಕೆ ಪ್ರಧಾನಿಯವರು ಮಾತನಾಡೋದಿಲ್ಲ? ನೀಟ್ ಆಯಿತು, ಪುಲ್ವಾಮಾ ವಿಚಾರ, ಈಗಳ ಬಗ್ಗೆ ಪ್ರಧಾನಿಯವರು ಯಾಕೆ ಮಾತನಾಡೋದಿಲ್ಲ? ಮೋದಿ ಸರ್ಕಾರದ ವಿರುದ್ಧ ಸಂತೋಷ್ ಲಾಡ್ ಅವರು ಈ ರೀತಿ ಆಕ್ರೋಶ ಹೊರಹಾಕಿದ್ದಾರೆ. ಸತ್ತ ಸಮಾರಾಧನೆ ಮಾತ್ರ ಬಿಜೆಪಿ ಹೇಳುತ್ತೆ. ದೇಶ ಸತ್ತೋಗೈತಲ್ರಿ, ಸರ್ಕಾರ ಬಿಟ್ಬಿಡ್ರಿ. ಬಿಜೆಪಿ ಏನ್ರಿ ಮಾತಾಡ್ತಾರೆ? ದೇಶ ಸತ್ ಮುಣಿಗೆ ಹೋಗ್ಬಿಡತ್ತಲ್ಲ, ಅದ್ರ ಬಗ್ಗೆ ಮಾತಾಡಕ್ ಹೇಳ್ರಿ. ಅದ್ರ ಬಗ್ಗೆ ಚರ್ಚೆ ಮಾಡ್ತಾರಾ? ಈ ದೇಶ ಸಾಲ ಬಗ್ಗೆ ಚರ್ಚೆ ಮಾಡ್ತಾರಾ? ಏನೋ ಮೋದಿ ಬಂದ್ಬಿಟ್ರೆ ಕೇವಲ 20 ರೂಪಾಯಿನಲ್ಲಿ $1, 15 ರೂಪಾಯಿನಲ್ಲಿ $1 ಭಾಷಣ ಹೊಡೆದಿದ್ದೆ. ಈಗ ಮೋದಿ ಅವರು ಹೇಳಿದಾರಲ್ಲ, ಇದೇ ರೀತಿಯಾದ ಪರಿಸ್ಥಿತಿ ಹೋದ್ರೆ ಮೋದಿ ಸಾಹೇಬ್ರು ಹೇಳಿರ್ತಕ್ಕಂಥ ನಾನು ರಿಪೀಟ್ ಮಾಡ್ತಕ್ಕಂಥದ್ದು, Honorable Prime Minister, our Vishwa Guruji, Mr. Modi Sahab has told on record, ಇನ್ನ ಇದೇ ರೀತಿ ಪರಿಸ್ಥಿತಿ ಹೋದ್ರೆ ಭಾರತ ದೇಶ ಬಡತನ ದೇಶ ಆಗ್ಲಿಕ್ಕೆ ಬಡತನಕ್ಕೆ ಹೋಗ್ತೀವಿ ಅಂತ ಹೇಳಿರ್ತಕ್ಕಂಥ ನಾನಲ್ಲ, ಇವ್ರು ಹೇಳಿರ್ತಕ್ಕಂಥದ್ದು. ಭಾಷಣ ಮಾಡಕ್ಕಲ್ಲಿ ಏನು ಅರ್ಭಟದ ಭಾಷಣ ಮಾಡಿದ್ರು. ಈಗ ಯಾಕೆ ಈ ರೀತಿ ಹೇಳ್ತಾ ಇದಾರೆ ಅಂತಂದ್ರೆ, ಇವ್ರ ಅವಧಿಯಲ್ಲಿ ಈಗ ನಮಗೆಲ್ಲ ಏನ್ ಹೇಳ್ತಿದ್ದಾರೆ, ಡಾಲರ್ ಯಾಕೆ ಕಮ್ಮಿ ಆಗ್ತಾ ಇದೆ, ಡಾಲರ್ ಯಾಕೆ ಸ್ಟ್ರಾಂಗ್ ಆಗ್ತದೆ ಎಲ್ಲ ಕತೆ ಹೇಳ್ತಿದಾರಲ್ಲ. ನೀವು ಪಾಕಿಸ್ತಾನ ಡಾಲರ್ ನಾವು ಹೋಲ್ಸ್ಕೋಬೇಕು ಯಾರಿಗೆ ಹೇಳ್ರಿ? ಈ ಬಿಜೆಪಿ ಅವ್ರು ಯಾರಿಗೆ ಹೋಲಿಕೆ ಮಾಡ್ಕೊಂತಾರೆ? ಸ್ಟಾರ್ಟಿಂಗ್ ಬರದೆ ಪಾಕಿಸ್ತಾನಿಗೆ, ಬೇರೆ ಜಪಾನು, ಫ್ರಾನ್ಸ್, ಚೈನಾ ಕಂಪೇರ್ ಮಾಡಂಗಿಲ್ಲ. ಇವ್ರು ಕಂಪೇರ್ ಮಾಡಿದ್ರೆ ಪಾಕಿಸ್ತಾನ ಹಿಂಗೈತೆ. ಪಾಕಿಸ್ತಾನಕ್ಕೆ ವರ್ಸ್ಟ್ ನಮ್ಮ ಪರ್ಫಾರ್ಮೆನ್ಸ್ ಇರ್ತಕ್ಕಂಥ ಈ ಸದ್ಯಕ್ಕೆ ಇರ್ತಕ್ಕಂಥ ಡಾಲರ್ಗೆ ನಾವು ನೋಡಿದ್ರೆ ಪಾಕಿಸ್ತಾನ ರೂಪಿಗೆ ನಾವು 12% ಕೆಳಗಡೆ ಬಿದ್ದಿದ್ದೀವಿ. ನೀವು ಇಂಡೋನೇಷಿಯಾ ಕರೆನ್ಸಿಗೆ ನಾವು ಕಮ್ಮಿ ಬಿದ್ದಿದ್ದೇವೆ. ನೀವು ಯು ಗೋ ಫಾರ್ ಇವನ್ ಶ್ರೀಲಂಕನ್ ಕರೆನ್ಸಿಗೆ ನಾವು ಕಮ್ಮಿ ಬಿದ್ದಿದ್ದೇವೆ. ಅಫ್ಘಾನಿಸ್ತಾನ ಕರೆನ್ಸಿಗಿನ ನಾವು ಕಮ್ಮಿ ಇದ್ದೀವಿ. ಇದಕ್ಕಿಂತ ನಾಚಿಕೆಗೇಡಿ ದೇಶಕ್ಕೆ ಏನ್ರಿ ಬೇಕು? ಸೊ ಇಂಥವೇನ ಚರ್ಚೆ ಆದ್ರೆ ಬಿಜೆಪಿ ಅವ್ರು ಮಾತಾಡ್ಲಿ. ಬರೋದು ಈ ಸರ್ಕಾರ ಸತ್ತೋಗಿದ್ರಿ, ದೇಶನ ಮುಳುಗಿಸ್ಬಿಟ್ರಿ ನೀವು. ಕಳೆದ 12 ವರ್ಷದಿಂದ ಈ ದೇಶನ ಮುಳುಗಿಸ್ಬಿಟ್ಟಿದ್ದಾರೆ. ಬೇಕಾದ್ರೆ ಚರ್ಚೆಗೆ ಬೇಕಂದ್ರೆ ಚರ್ಚೆಗೆ ಬರೋಣ. ಇವತ್ತು ಈ ದೇಶದಲ್ಲಿ 23 ಪಬ್ಲಿಕ್ ಸೆಕ್ಟರ್ ಕಂಪನಿಗಳು ಮಾರ್ಬಿಟ್ಟಿದ್ದಾರೆ. ಪ್ರಧಾನಮಂತ್ರಿ ಮೋದಿ ಸಾಹೇಬರು ಇವರ ಅವಧಿಯಲ್ಲಿ ಒಂದು ಪಬ್ಲಿಕ್ ಸೆಕ್ಟರ್ ಕಂಪನಿ ಹೊಸದ್ ಮಾಡಿಲ್ಲ. ಎಲ್ಲಾ ಪ್ರಧಾನಮಂತ್ರಿಗಳು ಈ ದೇಶದಲ್ಲಿ ಅವರವರ ಅವಧಿಯಲ್ಲಿ ಪಬ್ಲಿಕ್ ಸೆಕ್ಟರ್ ಕಂಪನಿಗಳು ಹೊಸದ್ ಮಾಡಿದ್ದಾರೆ. ಇವ್ರು ಇರ್ತಕ್ಕಂಥ ಪಬ್ಲಿಕ್ ಸೆಕ್ಟರ್ ಕಂಪನಿಗಳಲ್ಲಿ 23 ಪಬ್ಲಿಕ್ ಸೆಕ್ಟರ್ ಕಂಪನಿಗಳನ್ನ ಮಾರಿಬಿಟ್ಟು ದಿವಾಳಿ ಮಾಡಿ ಅದಾನಿ ಅಂಬಾನಿ ದುಡ್ಡು ಕೊಟ್ಟು ಭಾರತ ಸರ್ಕಾರದಲ್ಲಿ ದುಡ್ಡಿಲ್ಲ. ಸರ್ಕಾರದ ಇದು ಸತ್ತ ಸಮಾರಾಧನೆ ಮಾತ್ರ ಬಿಜೆಪಿ ಹೇಳುತ್ತೆ. ದೇಶ ಸತ್ತೋಗೈತಲ್ರಿ, ಸರ್ಕಾರ ಬಿಟ್ಬಿಡ್ರಿ. ಬಿಜೆಪಿ ಏನ್ರಿ ಮಾತಾಡ್ತಾರೆ? ದೇಶ ಸತ್ ಮುಣಿಗೆ ಹೋಗ್ಬಿಡತ್ತಲ್ಲ, ಅದ್ರ ಬಗ್ಗೆ ಮಾತಾಡಕ್ ಹೇಳ್ರಿ. ಅದ್ರ ಬಗ್ಗೆ ಚರ್ಚೆ ಮಾಡ್ತಾರಾ? ಈ ದೇಶ ಸಾಲ ಬಗ್ಗೆ ಚರ್ಚೆ ಮಾಡ್ತಾರಾ? ಏನೋ ಮೋದಿ ಬಂದ್ಬಿಟ್ರೆ ಕೇವಲ 20 ರೂಪಾಯಿನಲ್ಲಿ $1, 15 ರೂಪಾಯಿನಲ್ಲಿ $1 ಭಾಷಣ ಹೊಡೆದಿದ್ದೆ. ಈಗ ಮೋದಿ ಅವರು ಹೇಳಿದಾರಲ್ಲ, ಇದೇ ರೀತಿಯಾದ ಪರಿಸ್ಥಿತಿ ಹೋದ್ರೆ ಮೋದಿ ಸಾಹೇಬ್ರು ಹೇಳಿರ್ತಕ್ಕಂಥ ನಾನು ರಿಪೀಟ್ ಮಾಡ್ತಕ್ಕಂಥದ್ದು, Honorable Prime Minister, our Vishwa Guruji, Mr. Modi Sahab has told on record, ಇನ್ನ ಇದೇ ರೀತಿ ಪರಿಸ್ಥಿತಿ ಹೋದ್ರೆ ಭಾರತ ದೇಶ ಬಡತನ ದೇಶ ಆಗ್ಲಿಕ್ಕೆ ಬಡತನಕ್ಕೆ. ಇನ್ನು ಸಂತೋಷ್ ಲಾಡ್ ಅವರು ಮಾತನಾಡ್ತಾ ಇರುವಂಥದ್ದನ್ನು ಕೇಳಿಸ್ಕೊಳ್ತಾ ಇದ್ರಿ. ನೀಟ್ ಬಗ್ಗೆ ಮಾತನಾಡಲ್ಲ, ಪುಲ್ವಾಮಾ ವಿಚಾರಗಳ ಬಗ್ಗೆಯೂ ಕೂಡ ಪ್ರಧಾನಿಯವರು ಮಾತನಾಡೋದಿಲ್ಲ. ಇನ್ನು ಮತ್ತೊಂದೆಡೆ ಈವರೆಗೆ ಭಾರತದಲ್ಲಿ ನಾವು ಡಾಲರ್ ವ್ಯಾಲ್ಯೂ ಏನಿದೆ ಅದನ್ನು 15 ರೂಪಾಯಿಗೆ ತರ್ತೀವಿ, 20 ರೂಪಾಯಿಗೆ ತರ್ತೀವಿ ಅಂತ ಹೇಳಿದ್ರು. ಆದರೆ ಈಗ 95 ದಾಟ್ ಹೋಗಿದೆ, ಬಡತನ ಎದುರಿಗೆ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ.